ಲಕ್ಕಿ ಅವ್ರು ಫೋನ್ ಮಾಡ್ತಿದ್ದಾರೆ. ಏ ಆಯ್ತು, ಕಾಲೇಜ್ ಮಾತಾಡಿ. ಇವಾಗ ನೀವ್ ಬಂದಿರೋ ಕೆಲ್ಸ ಓಕೆ ಆಯ್ತು ಅಂತ ಹೇಳಿ ಅಣ್ಣಂಗೆ. ಬೇಡ ಬೇಡ, ಫೋನಲ್ಲಿ ವಿಷಯ ಹೇಳೋದ್ ಬೇಡ. ಯಾಕಕ್ಕೆ ಫೋನ್ ಕಟ್ ಮಾಡಿದ್ರಿ? ಅವ್ನ್ ಪಾಪ ಟೆನ್ಷನ್ ಆಗಿರಲ್ವಾ? ಫೋನ್ ಪಿಕ್ ಮಾಡ್ಬಿಟ್ಟು ಹೇಳಿ, ಅವನ್ಗೂ ಗೊತ್ತಾಗ್ಲಿ ಗುಡ್ ನ್ಯೂಸ್. ಪರವಾಗಿಲ್ಲ ಕಣೆ. ಫೋನ್ ಯಾಕೆ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾಳೆ? ಮೀಟಿಂಗ್ ಅಲ್ಲಿ ಇದ್ದಾಳ? ಅಲ್ಲಿ ಏನ್ ನಡೀತಾ ಇದೆಯೋ ಏನೋ ದೇವ್ರಿಗೆ ಗೊತ್ತು. ಪ್ರಣತಿಗೆ ಮಾಡೋಣ. ನೋಡಿ, ನೀವ್ ಫೋನ್ ಪಿಕ್ ಮಾಡಿಲ್ಲ ಅಂತ ನನಗ್ ಫೋನ್ ಮಾಡಿದನು. ಹಲೋ ಅಣ್ಣ. ಕುಡಿಲಿ. ಹಲೋ ಪ್ರಣತಿ. ಹಲೋ. ಅಯ್ಯೋ, ಯಾಕಕ್ಕೆ ಫೋನ್ ಕಟ್ ಮಾಡ್ತೀರಾ? ಅವನ್ಗೂ ವಿಷಯಲ್ಲಿ ಸ್ವಲ್ಪ ಕಾಮ್ ಡೌನ್ ಆಗ್ತಾನೆ. ನೋಡು, ಫೋನಲ್ಲಿ ವಿಷಯ ಹೇಳಿದ್ರೆ ಅವ್ರಿಗಾಗೋ ಖುಷಿ ನೋಡಕ್ಕಾಗಲ್ಲ. ಅಲ್ಗ್ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ವಿಷಯ ಹೇಳೋಣ, ಅವಾಗ ನೋಡು ಎಷ್ಟು ಖುಷಿ ಪಡ್ತಾರೆ ಅಂತ. ಹೊಡೋಣವಾ? ಅಂದ್ರೆ ಇವಾಗ ನಾವೆಲ್ಲಿಗೆ ಹೋಗ್ತಿದ್ದೀವಿ? ಅದಕ್ಕೆ ನಮ್ ಹೊಸ ಮನೆ ಕಣೆ, ಜೊತೆಗೆ ಲಕ್ಕಿ ಅವ್ರಿಗೆ ವಿಷಯನೂ ಹೇಳ್ದಂಗ ಆಗುತ್ತೆ, ಅವ್ರ ಖುಷಿನೂ ನೋಡಕ್ ಸಿಗುತ್ತೆ. ಬಾ. ಸೂಪರ್ ಕ್ಯಾಲ್ಕ್ಯುಲೇಷನ್ ನಮ್ದು. ಬನ್ನಿ ಹೋಗೋಣ. ಬಾ. ಏನೋ ಏನಾಯ್ತು ಇವತ್ತು? ಏನೇನೋ ಮಾತಾಡ್ತಾ ಇದೆಯಲ್ಲ? ಏನೇನೋ ಮಾತಾಡ್ತಾ ಇಲ್ಲ, ಇರೋದನ್ನೇ ಮಾತಾಡ್ತಾ ಇರೋದು. ಏನೋ ನೀನ್ ಹೇಳೋದ್ ನನಗೆ ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗಿದೆ, ಯೋಚನೆ ಮಾಡೇ ಮಾತಾಡ್ತಾ ಇರೋದು. ಅಲ್ಲಪ್ಪ ದತ್ತ, ಇದ್ದಕ್ಕಿದ್ದ ಹಾಗೆ ಹೀಗೆ ಕರ್ಕೊಂಡು ಹೊಟ್ಟೋಗಿ ಅಂದ್ರೆ ಏನರ್ಥ? ಅವಳ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಹೇ, ಏನ್ ಮಾತಾಡ್ತಿದ್ಯಾ? ಬೇಡ ಅಂತ ಬಿಡೋದಕ್ಕೆ ಅದೇನು ವಸ್ತು ಏನೋ? ಅವಳು ನಿನ್ ಹೆಂಡತಿ. ತಾಳಿ ಕಟ್ಬಿಟ್ಟು ಸಪ್ತಪತಿ ತುಳಿದಿದ್ಯಾ, ಜೀವನ ಪರ್ಯಂತ ಜೊತೆಗಿರ್ತೀನಿ ಅಂತ ಹೇಳಿದ್ಯಾ. ಅವಾಗ ಮಾಡಿರೋ ತಪ್ಪಿಗೆನೆ ಇವಾಗ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ, ಅವಳು ನಮ್ಮ ಮನೆ ಕರ್ಕೊಂಡು ಹೋಗಿ ಅಂತ. ಇಲ್ಲ ಅಂದಿದ್ರೆ ಕುತ್ಕೆ ಹಿಡ್ದು ಆಚೆ ತಳ್ತಾ ಇದ್ದೆ. ಕತ್ತಿ ಹಿಡ್ದು ಆಚೆ ತಳ್ತೀನಿ ಅಂತಿದ್ದೀರಲ್ಲ, ಅಂತ ತಪ್ಪು ನಾನೇನ್ ಮಾಡಿದೀನಿ? ಅದು ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಮತ್ ಮನೆ ಬಿಟ್ಟು ಹೋಗೋದ ಯಾಕೆ ಹೇಳ್ತೀರಾ? ನನಗೆ ನಿನ್ ಜೊತೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ. ಅದೇ ಯಾಕೆ ಇಷ್ಟ ಇಲ್ಲ? ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ದೆ ತಾನೆ. ನೀವೀಗ ಹೇಳಲೇಬೇಕು, ನಾನು ನಿಮ್ ಹೆಂಡತಿ, ತಿಳ್ಕೊಳ್ಳೋ ರೈಟ್ಸ್ ಇದೆ. ನಾನ್ ಯಾಕೆ ಬೇಡ ನಿಮ್ಗೆ? ಹೇಳಿದ ವಿಷಯನೇ ಪದೇ ಪದೇ ಹೇಳಕ್ಕಾಗಲ್ಲ. ನೀವ್ ಒಬ್ರೆ ಹೇಗ್ ಡಿಸೈಡ್ ಮಾಡಿದ್ರಿ? ನನ್ನನ್ನು ಕೇಳ್ಬೇಕು, ನನ್ ಜೊತೆ ಕುತ್ಕೊಂಡು ಮಾತಾಡ್ಬೇಕಾಗಿತ್ತು. ಓ, ನಾನು ಏನೇ ಡಿಸೈಡ್ ಮಾಡ್ಬೇಕಾದ್ರೂ ನಿನ್ನನ್ನು ಕೇಳಲೇಬೇಕಾ? ಹೌದು. ನಿನ್ನನ್ನು ಕೇಳ್ದೆ ಏನು ಡಿಸೈಡೇ ಮಾಡೋ ಆಗಿಲ್ವಾ? ಇಲ್ಲ. ನನಗ್ ಮಗು ಆಗುತ್ತೋ ಇಲ್ವೋ ಅನ್ನೋ ವಿಷಯನ ನನಗೆ ಹೇಳ್ದೆ ನೀನ್ ಡಾಕ್ಟರ್ ಹತ್ರ ಹೇಗೆ ಚೆಕಪ್ ಮಾಡಿಸ್ದೆ? ಏನೋ ಮಗು ಚೆಕಪ್ ಅಂತೆಲ್ಲ ಹೇಳ್ತಿದ್ಯಾ? ಇವಳನ್ನೇ ಕೇಳಿ, ಎಲ್ಲ ಗೊತ್ತಿರುತ್ತೆ, ಡೀಟೇಲ್ ಆಗಿ ಹೇಳ್ತಾಳೆ. ಏನಮ್ಮ ಅದು? ನನಗೆ ಜ್ವರ ಬಂದಿದೆ ಅಂತ ತಾನೆ ಅವಳು ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು. ಹೌದು. ನನಗೆ ತಂದೆ ಆಗೋ ಲಕ್ಷಣ ಇದೆಯಲ್ವ ಅಂತ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸಿದಾಳೆ. ಅದು ನನಗೆ ಗೊತ್ತಿಲ್ಲದೆ. ಏನಮ್ಮ ಪಿಂಕಿ, ಅವ್ನು ಹೇಳ್ತಾ ಇರೋದು ನಿಜನಾ? ಸರ್ಪ್ರೈಸ್! ಇದೇನಿದು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಾ? ಹಂಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದು. ಹೋಗಿರೋ ವಿಷಯ ಏನಾಯ್ತು ಗೀತಾ? ಹೇಳ್ತೀನಿ, ಒಳಗೂ ಕರಿಯಲ್ವಾ? ಸರಿ ಬಾ ಬಾ ಪ್ರಣತಿ. ಗೀತಾ ಏನಾಯ್ತು? ಯಾಕಷ್ಟು ಟೆನ್ಷನ್ ಮಾಡ್ಕೋತೀರಾ? ಹೇಳ್ತೀನಿ, ಇರಿ ಸ್ವಲ್ಪ. ಇಷ್ಟು ಆರಾಮಾಗಿದ್ಯಾ? ನಾನು ಅವಾಗಿಂದ ಕೇಳ್ತಾ ಇದ್ದೀನಿ, ವೇಟ್ ಮಾಡ್ತಾ ಇದೆಯಲ್ವಾ? ಸರಿ, ಅಲ್ಲೇನಾಯ್ತು ಗೊತ್ತಾ? ಏನು ಆಗಲ್ಲ ಅಂತ ಹೇಳಿದ್ರ? ಒಪ್ಕೊಂಡ್ಬಿಟ್ರು. ಹೌದಾ ಗೀತಾ, ಒಪ್ಕೊಂಡ್ಬಿಟ್ರಾ? ಓ ಎಸ್, ನಮ್ ಅಕ್ಕೆ ಆದ್ರೆ ಸುಮ್ನೆನಾ? ಅದಕ್ಕೆ ಕಾನ್ಸೆಪ್ಟ್ ಓಕೆ ಆಯ್ತು, ನೀವು ಕೂಡ ಕಾಸ್ಟಿಂಗ್ ಓಕೆ ಆಗಿ. ನಿಜನಾ? ಮತ್ ಫೋನ್ ಮಾಡ್ಲಿಕ್ಕೆ ಹೇಳ್ಬೇಕು ತಾನೆ? ಅಲ್ಲೋ, ಲೈವ್ ಅಲ್ಲಿ ಹ್ಯಾಪಿನೆಸ್ ನೋಡ್ಬೇಕಂತ ನಮಗೂ ಇರಲ್ವಾ? ಓಹೋ, ಪಾರ್ಸಿ ನೋಡು. ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ನಿಮ್ಗೆ? ಸಮಾಧಾನ. ಯಾತಕ್ ಟೆನ್ಷನ್ ನಿಮ್ಗೆ? ಟೆನ್ಷನ್ ಆಗದೆ ಇರುತ್ತಾ? ಹೊರಗಡೆ ಕೂರ್ಸಿದಾರೆ ಅಂತ ಹೇಳಿದೆ. ಮೊದ್ಲು ಹೋಗಿ ನಾನ್ ಮಾತಾಡಿದಾಗ ಮಾತ್ ಕೇಳೋದಕ್ಕೆ ರೆಡಿ ಇರ್ಲಿಲ್ಲ. ಡೈರೆಕ್ಟರ್ ಸಿಡ್ಕ ಅಂದ್ರೆ ಸಿಡ್ಕ. ಆದ್ರೆ ಆಮೇಲೆ ಸಮಾಧಾನ ಮಾಡಿ ಅವ್ರನ್ನ ಕೂರ್ಸಿ ವಿಷಯ ಹೇಳ್ದಾಗ ಅವ್ರು ಶಬಾಷ್ ಅಂದು ಒಪ್ಕೊಂಡ್ಬಿಟ್ರು. ಕಾಂಗ್ರಾಟ್ಸ್ ಅಣ್ಣ. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ ಕಾಂಗ್ರಾಟ್ಸ್. ಥ್ಯಾಂಕ್ ಯು. ಅದಕ್ಕೆ ಆಕ್ಚುಲಿ ನೀವು ಕೊಟ್ಟಿರೋ ಕಾನ್ಸೆಪ್ಟ್ಗೆ ಅವರೇ ನಿಮಗೆ ಅಮೌಂಟ್ ಕೊಡ್ಬೇಕು ಗೊತ್ತಾ? ಅಣ್ಣ ಏನ್ ಕೇಳ್ತೀರಾ, ನಮ್ಮ ಅಕ್ಕೆ ಅವ ಅಲ್ಪ ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ರು ಗೊತ್ತಾ? ನನ್ನ ಹೇಳ್ತಿ ಅಂದ್ರೆ ಸುಮ್ನೆನಾ? ಓಹೋ, ಅವಾಗ್ಲೇ ಫೋನ್ ಮಾಡಿದಾಗ ಇರ್ಬೇಡ ನೀನಲ್ಲಿ ಬಂದ್ಬಿಡು ವಾಪಸ್ಸು ಅಂತಿದ್ರಿ. ಇನ್ನೇನ್ ಮತ್ತೆ, ನಿನ್ಗೆ ಅವಮಾನ ಮಾಡುದು ಅಂತ ಹೇಳ್ತೀಯಲ್ವಾ?
ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಅದಕ್ಕೆ ಆಗಂತೆ ಅಪ್ಪ. ಅದಕ್ಕೆ ಯಾಕೋ ಬೇಸರೆಲ್ಲ ಮಾಯಾಗಿ ಫುಲ್ ಮುಗುಳುನಾಗೆ. ಅದಕ್ಕೆ ಹೇಳಿದ್ದು ಲೈವ್ ಆಗಿ ಬಂದ್ ವಿಷಯ ಹೇಳೋಣ, ಫೋನಲ್ಲಿ ಹೇಳಿದ್ರೆ ಇದೆಲ್ಲ ಮಿಸ್ ಆಗೋಗುತ್ತೆ ಅಂತ. ನೀವ್ ಬಿಡಿ ಅದಕ್ಕೆ, ನಿಮ್ ಕ್ಯಾಲ್ಕುಲೇಷನ್ ನೆಕ್ಸ್ಟ್ ಲೆವೆಲ್. ಅವಳೇನಪ್ಪ ಮಾತಾಡ್ತಾಳೆ? ಮಾಡಿಲ್ವ ತಪ್ಪು, ಬಾಯಿ ಮುಚ್ಕೊಂಡು ನಿಂತಿರ್ತಾಳೆ. ಜ್ವರಕ್ಕೆ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಈ ಟೆಸ್ಟ್ ಮಾಡಿಸಿದಾಳೆ. ಅವಳಷ್ಟು ಫೋರ್ಸ್ ಮಾಡಿದಾಗ ನಾನು ಅರ್ಥ ಮಾಡ್ಕೋಬೇಕಿತ್ತು. ಯಾಕೆ ಟೆಸ್ಟ್ ಮಾಡಿಸ್ಬಾರ್ದು? ಅದ್ರಲ್ಲಿ ಏನ್ ತಪ್ಪಿದೆ? ನೀನ್ ಮಾಡಿರೋದೇ ತಪ್ಪು. ಏನ್ ತಪ್ಪು ಅಂತ ಕೇಳ್ತಾ ಇದೆಯಲ್ಲ. ಮದ್ವೆ ಆಗಿ 3 ವರ್ಷ ಆಯ್ತು. 3 ತಿಂಗಳು 6 ತಿಂಗಳು ಅಂತ ಮುಂದಕ್ಕೆ ಹಾಕ್ತಾನೆ ಇದ್ದೀರಾ. ನನ್ಗೆ ಅನುಮಾನ ಬರಲ್ವಾ? ನಿನಗೆ ನನ್ನ ಮೇಲೆ ಅನುಮಾನ ತಾನೆ? ಮನೆ ಬಿಟ್ಟು ಹೊರಡು ಅಂತ ಹೇಳ್ದೆ ತಾನೆ? ಹೊರಡು, ನಿನ್ ಲೈಫ್ ನೀನ್ ನೋಡ್ಕೊ. ಪದತ್ತ, ನಿನ್ ಲೈಫ್ ನೀನ್ ನೋಡ್ಕೊ ಅಂತ ಹೇಳ್ತಿದ್ಯಲ್ಲ, ಹಾಗಿದ್ಮೇಲೆ ಮದ್ವೆ ಯಾಕೆ ಮಾಡ್ಕೋಬೇಕಾಗಿತ್ತು? ಇವಳು ನಿನ್ ಹೆಂಡತಿ. ಅವಳು ಹೆಂಡತಿ ತರ ನಡ್ಕೊಂಡಿದ್ದಿದ್ರೆ ನಾನು ಗಂಡನ್ ತರನೇ ನಡ್ಕೋತಾ ಇದ್ದೆ. ನೀವು ಗಂಡನ್ ತರ ನಡ್ಕೊಂಡಿದ್ದೀರಾ? ಯಾವತ್ತಾದ್ರೂ ಒಂದು ದಿನ ನನ್ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂಡಿದ್ದೀರಾ? ನನ್ ಪ್ರೀತಿಗೆ ಬೆಲೆ ಕೊಟ್ಟಿದ್ದೀರಾ? ಬೆಲೆನೂ ಕೊಟ್ಟಿಲ್ಲ, ನನ್ನ ಅರ್ಥನೂ ಮಾಡ್ಕೊಂಡಿಲ್ಲ. ಇನ್ನು ಏನ್ ಅರ್ಥ ಮಾಡ್ಕೋಬೇಕಿತ್ತು? ಹೊರಡು. ಇರ್ಲಿ ಬಿಡಿ ಅಳಿ ಅಂದ್ರೆ, ಇಷ್ಟು ಚಿಕ್ಕ ವಿಷಯನ ಯಾಕೆ ಅಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ? ನಿಮಗ್ ಚಿಕ್ಕ ವಿಷಯ ಇರ್ಬೋದು, ನನ್ಗಲ್ಲ. ನನ್ನ ಹೆಂಡತಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ, ಅನುಮಾನ ಪಡ್ತಾ ಇದ್ದಾಳೆ. ಏನಾಯ್ತು? ಹೋಗ್ಲಿ ಬಿಡು. ಬಿಡ್ತಾ ಇದೀನಲ್ಲಪ್ಪ. ಮತ್ತೆ ಅದೇ ಮಾತಾಡ್ತಿದ್ದೀರಲ್ಲ. ನನ್ಗೆ ಇವಳ ಜೊತೆ ಮಾತಾಡೋಕ್ಕೂ ಅಸಹ್ಯ ಆಗುತ್ತೆ. ನಿನ್ ಜೊತೆಲೇ ಹೇಗಿರ್ಲಿ. ಇವಳನ್ನ ಕರ್ಕೊಂಡು ಹೊರಡಿ. ಅದಕ್ಕೆ ನೀವು ಬನ್ನಿ, ಊಟ ಮಾಡಿ. ಬಡ್ಸೋದಕ್ ನಾನ್ ಬೇಕು ತಾನೆ? ನಿಮ್ದು ಊಟ ಆದ್ಮೇಲೆ ನಾನು ಊಟ ಮಾಡ್ತೀನಿ. ಗೀತಾ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ನಮ್ಗೆ ದಿಬ್ಬದಲ್ಲಿ ಇರೋ ತರ ಆಡ್ತೀಯ. ಅತ್ತ ಇದ್ದಾರೆ, ಮಾವ ಇದ್ದಾರೆ. ಹಾಗಲ್ಲ, ನೀವಿಬ್ರು ಊಟ ಮುಗಿಸ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ಏನ್ ಪರವಾಗಿಲ್ಲ. ಇರೋದೇ 3 ಜನ, ಎಂತ ಬಡ್ಸೋದು? ಬನ್ನಿ ನೀವು ಕುತ್ಕೊಳ್ಳಿ. ಕುತ್ಕೋ ಗೀತಾ. ಹಾ ಆಯ್ತು. ಗೀತಾ, ಅಡಿಗೆ ಸೂಪರ್. ಈ ಟೇಸ್ಟ್ ಹಿಂದೆ ಎಷ್ಟು ದಿನ ಆಗೋಗಿತ್ತು. ಹೌದು ಅದಕ್ಕೆ, ಅಡ್ಗೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದೀರಾ. ಅಲ್ಲ, ನಾನು ಏನ್ ಮಹಾ ಮಾಡಿದೀನಿ ಅಂತ ಹಂಗೆ ಹೇಳ್ತಿದ್ಯಾ? ಅಬ್ದಡ್ಗೆ ಮಾಡಿದೀನಿ ಅನ್ನೋ ತರ ಮಾತಾಡ್ತಿದ್ದೀರಪ್ಪ ನೀವಿಬ್ರು. ಮಾಡಿರೋದು ಅನ್ನ ಸಾರು. ಅದೇ ಹೇಳ್ತಾ ಇರೋದು ಗೀತಾ, ಅನ್ನ ಸಾಂಬಾರೇ ಇಷ್ಟು ರುಚಿಯಾಗಿ ಮಾಡಿದ್ಯಾ ಅಂತ ಹೇಳ್ತಾ ಇರೋದು. ಅದಕ್ಕೆ ಎಲ್ಲಾ ಐಟಮ್ಸ್ ಇದ್ರೆ ಯಾರ್ ಬೇಕಾದ್ರೂ ಚೆನ್ನಾಗಿ ಮಾಡ್ತಾರೆ. ಇರೋದ್ರಲ್ಲೇ ಇಷ್ಟು ಬೊಬ್ಬಾಟಾಗಿ ಮಾಡಿದಾರಲ್ಲ, ಅದು ಟ್ಯಾಲೆಂಟ್. ಆದ್ರೆ ನೀವ್ ನನ್ನ ಹೊಗಳ್ತಿರೋದು ನೋಡಿದ್ರೆ ಕೇಳೋರು ಏನ್ ಅನ್ಕೋತಾರೆ ಗೊತ್ತಾ? ಹೆಂಡತಿನ ಇಷ್ಟು ಮೆರೆಸ್ತಿದ ನೀನು ಅನ್ಕೋತಾರೆ. ಅದಕ್ಕೆ ತಲೆ ಕೆಡ್ಸ್ಕೋಬೇಡಿ, ನಾನೇನು ಅನ್ಕೊಳ್ಳಲ್ಲ. ನೀವು ಡಿಸರ್ವ್ ಮಾಡ್ತೀರಾ ಅಂತ ತಾನೆ ಅಣ್ಣ ಕೂಡ ನಿಮ್ನ ಹೊಗಳೋದು. ಮಾತಲ್ಲಿ ಇವಾಗ ಸ್ವಲ್ಪ ತಿನ್ಬೇಡ, ಇನ್ನೊಂದ್ ಸ್ವಲ್ಪ ಹಾಕೊಂಡ್. ಅಯ್ಯೋ, ಇದೇ ನಂಗೆ ಫುಲ್ ಜಾಸ್ತಿ ಆಯ್ತು. ಸಾಕಪ್ಪ ಇಷ್ಟೇ. ಏನೇನು ಕೊಕ್ರೆ ತರ ತಿಂತೀಯಾ? ಏನ್ ಡಯಟ್ ಮಾಡ್ತಿದ್ಯಾ? ನಾನ್ ನೋಡಿದ್ರೆ ಡಯಟ್ ಮಾಡೋತರ ಅನ್ಸ್ತೀನ? ಮದ್ವೆ ಆದ್ಮೇಲಂತೂ ನಾನ್ ದಪ್ಪ ಆಗಿದ್ದೀನಿ ಅಲ್ವಾ? ನನ್ ತಮ್ಮ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದ ನಿನ್ನ, ಅದಕ್ಕೆ. ಹಲೋ, ತಮ್ಮ ಏನ ಚೆನ್ನಾಗಿ ನೋಡ್ಕೋತಿಲ್ಲ, ತಮ್ಮಗಿಂತ ಜಾಸ್ತಿ ಅಮ್ಮನೇ ಚೆನ್ನಾಗಿ ನೋಡ್ಕೋತಿರೋದು. ನಿನ್ನಲ್ಲಿ ಅವ್ರ ಮಗಳನ್ನ ನೋಡ್ತಾ ಇದ್ದಾರೆ. ಅವಳ ತರ ಆಗೋದು ಬಿಡಲ್ಲ ನಿನ್ನ. ಸುಮ್ಮನಿರಿ ನೀವು. ಅಮ್ಮ ಏನ್ ಹಂಗ್ ಮಾಡಲ್ಲ. ಪ್ರಣತಿ, ನೀವಿಬ್ರು ಸೇರಿ ಅಮ್ಮನ ಆಡ್ಕೋತಿದ್ದೀರಾ ಅಲ್ವಾ? ಇರಿ ಹೇಳ್ತೀನಿ ಅಮ್ಮಂಗೆ. ಅಯ್ಯೋ, ನಾನೆಲ್ಲ ಆಡ್ಕೊಂಡೆ. ಅತ್ತೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ತಾನೇ ಹೇಳಿದ್ದು. ಗೀತಾ, ಅತ್ತೆಗೆ ಕಂಪ್ಲೇಂಟ್ ಮಾಡ್ತೀಯ ಅಂತ ಹಿಡ್ಕೋತಾ ಇದ್ದಾಳೆ. ಅಷ್ಟೆಲ್ಲ ಸೀನ್ ಇಲ್ಲ. ಎಲ್ರಿಗೂ ಅವ್ರವ್ರ ಅತ್ತೆ ಸೂಪರ್. ಯಾಕೆ ನಿಮಗ್ ಸುಮತಿ ಚಿಕ್ಕಮ್ಮ ಸೂಪರ್ ಅಲ್ವಾ? ಅವ್ರು ನನ್ಗೆ ಅತ್ತೆ ಅಲ್ಲ, ಅಮ್ಮ. ನಂಗೂ ಅವ್ರ ಅತ್ತೆ ಅಲ್ಲ, ನಂಗೂ ಅವ್ರ ಅಮ್ಮನೇ. ಸಾಕು ಬಿಟ್ರೆ ಇಡೀ ದಿನ ಅತ್ತೆ ಬಗ್ಗೆ ಮಾತಾಡ್ತಾ ಇರ್ತೀರಾ. ನೀವುಗಳು ಅತ್ತೆ ಆಗ್ತೀರಲ್ವಾ? ನೋಡ್ತೀನಿ ಹೇಗಿರ್ತೀರಾ ಅಂತ. ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಈ ವಿಷಯದಲ್ಲಿ ನೀವು ಮಧ್ಯ ಬರ್ಬೇಡಿ ಅಪ್ಪ. ಯಾಕೆ ಬರಬಾರ್ದು? ಮದುವೆ ಆದಾಗ ನಮಗೆ ಒಳ್ಳೇದಾಗ್ಲಿ ಅಂತೇಳಿ ಆಶೀರ್ವಾದ ತೊಗೊಳಕ್ ಬರ್ಲಿಲ್ವಾ?
ಈಗೇನಾಯ್ತು? ಎಲ್ಲ ನಿಮ್ದೇ ನಿರ್ಧಾರನಾ? ಅವಳು ಮಾಡಿದ ತಪ್ಪಲ್ವಾ? ಅವ್ಳು ಮಾಡಿ ತಪ್ಪೇ ಇರ್ಬೋದು. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರು ಮನೆ ಬಿಟ್ಟು ಹೋಗು ಅಂತ ಹೇಳ್ತಿರ್ಲಿಲ್ಲ. ಇವಾಗ ಹಾಗೆ ಹೇಳೋದು, ಅದನ್ನ ಹೇಳೋದು ಸುಲಭ. ಹೌದು ಕಣೋ, ಸುಲಭನೇ ಕಣೋದು. ಯಾಕೇಳು, ನಾನು ಆ ವಯಸ್ಸನ್ನು ಮೀರ್ಬಿಟ್ಟಿದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡೋ. ನೀನು ಅವಳನ್ನು ಹೊರಗಡೆ ಹಾಕಿದ್ರೆ ನಮ್ಮ ಮನೆ ಮರ್ಯಾದೆ ಏನಾಯ್ತು? ನಾನೇನು ಅವಳಿಗೆ ಮಗು ಬೇಡವೇ ಬೇಡ ಅಂತ ಹೇಳಿರಲಿಲ್ಲ. ಒಂದು 3-4 ತಿಂಗಳು ಮುಂದೆ ಹಾಕೋಣ ಅಂತ ಹೇಳಿದೆ. ಗಂಡನ ಮೇಲೆನೆ ನಂಬಿಕೆ ಇಲ್ಲ ಅವಳಿಗೆ. ಅವಳ ಜೊತೆ ಹೇಗೆ ಸಂಸಾರ ಮಾಡಲಿ? ಈಗೇನು ನಿನ್ನ ಮನಸ್ಸಿಗೆ ಏನು ಬಂದಿದೆ ಅದನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಯಾ? ನೋಡು ಎಷ್ಟು ದುಃಖ ಪಡ್ತೀಯ, ಸ್ವಲ್ಪ ನೋಡು. ನೀನು ಎಲ್ಲ ಹೆಣ್ಮಕ್ಳಿಗೂ ತಾಯಿ ಆಗ್ಬೇಕು ಅಂತ ಆಸೆ ಇರುತ್ತೆ ಕಣೋ. ನೀನು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಂಡೇ ಇರೋನು ಗಂಡ ಆಗಲ್ಲ ಕಣೋ. ಇರ್ಬೋದು, ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಡನೇ ಮುಖ್ಯ ಅಲ್ವಾ? ಅಂದೋರು ಆಡ್ದೋರೆಲ್ಲ ಬರ್ತಾರ. ಮಾತಲ್ಲಿ ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದೀಯ ನೀನು. ನೀನೀಗ ಹೆಂಡತಿನ ಆಚೆ ಕಳಿಸಿದ್ರೆ ಜನ ಏನ್ ಆಡ್ಕೊಳ್ತಾರೆ? ಮಕ್ಕಳಾಗ್ಲಿಲ್ಲ ಅದಕ್ಕೆ ಕಳಿಸಿದ್ರು ಅಂತ ಹೇಳಲ್ವಾ? ನೀನು ನಿನ್ನ ಹೆಂಡತಿನ ಎಷ್ಟು ಪ್ರೀತಿಸ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೊಂದು ಸಣ್ಣ ತಪ್ಪು ಕಣೋ, ಮನ್ನಿಸ್ಬಿಡು. ಒಂದ್ ಸಣ್ಣ ತಪ್ಪನ್ನ ಕ್ಷಮಿಸಕ್ಕಾಗಿಲ್ಲ ಅಂದ್ರೆ ಅದು ಎಂತ ಪ್ರೀತಿನೋ? ನೋಡೋ, ಪಿಂಕಿನ ಹೊರಗಡೆ ಕಳ್ಸಂಗಿಲ್ಲ. ಏನೇ ಆದ್ರೂ ಇಬ್ರು ಕೂತ್ಕೊಂಡ್ಬಿಟ್ಟು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಬೇಕು. ಮಾತಾಡಕ್ಕೇನು ಉಳ್ದಿಲ್ಲ. ಎಲ್ಲ ನಿರ್ಧಾರ ನೀನು ಒಬ್ಬನೇ ಮಾಡ್ಬಿಟ್ರೆ ಹೇಗೆ? ಅವ್ರಿಗೂ ಅವಕಾಶ ಕೊಡು. ಜೀವನದಲ್ಲಿ ಅನುಭವ ಇಲ್ದಿದ್ರು ನನಗೆಲ್ಲ ಗೊತ್ತು ಅಂತ ಹೇಳಿ ಅಹಂ ತೋರಿಸ್ತೀರ ನೀವು. ನೋಡೋ, ನಾನು ಹೇಳಿದ್ ಕೇಳು. ಇಲ್ಲ ಅಂದ್ರೆ ನೀನ್ ಇಷ್ಟ ಬಂದಂಗೆ ಮಾಡ್ಕೋ. ಇದೇನೇ ಇದು ಪಿಂಕಿ? ದತ್ತ ಯಾರ ಮಾತು ಕೇಳ್ತಾನೆ ಇಲ್ಲ. ನಾನು ನೋಡ್ತೀನಿ ಇಷ್ಟು ದಿನ ಹೀಗೆ ಇರ್ತಾರೆ ಅಂತ. ಲಕ್ಕಿಯವರೇ, ನಾವಿನ್ ಹೊರಡ್ತೀವಿ. ಊರಿಗೆ ಹೋಗೋ ಅಷ್ಟರಲ್ಲಿ ಕತ್ಲಾಗ್ಬಿಡುತ್ತೆ. ರಣತಿ ಹೊರಡಣ್ವಾ? ಗೀತಾ, ಇವತ್ತೇ ಹೋಗಿ ಏನ್ ಮಾಡ್ಬೇಕು ನಿಂಗೆ? ಏನ್ ಹಿಂಗ್ ಕೇಳ್ತೀರಾ? ರಣತಿನೂ ಜೊತೆ ಕರ್ಕೊಂಬಂದಿದ್ದೀನಿ ತಾನೆ. ನೀನು ಒಬ್ಳಿಗೆ ಇಲ್ಲಿ ಉಳ್ಕೊಂತ ಹೇಳ್ತಾ ಇದ್ದೀರಾ? ಪ್ರಣತಿ, ನೀನು ಇಲ್ಲೇ ಉಳ್ಕೊ. ಇಲ್ಲ ಅಣ್ಣ, ನಾ ಅತ್ತೆ ಕೂಡ ಹೇಳ್ ಬಂದಿಲ್ಲ. ಹೇಳಿಲ್ಲ ಅಂದ್ರೆ ಏನು? ಸುಬ್ಬಂಗ್ ಫೋನ್ ಮಾಡಿ ಹೇಳು, ಇಲ್ಲಿ ಇದ್ಬಿಟ್ಟು ನಾಳೆ ಬರ್ತೀನಿ ಅಂತ. ನೆಕ್ಸ್ಟ್ ಟೈಮ್ ಫುಲ್ ಫ್ಯಾಮಿಲಿ ಬಂದು 2 ದಿನ ಆಯ್ತು, ಫುಲ್ ಮಜಾ ಮಾಡ್ತೀವಿ ಆಯ್ತಾ? ಪ್ಲೀಸ್ ಇವತ್ತು ಬೇಡ ಕಣೋ. ಗೀತಾ, ನೀನು ಹೋಗ್ಬೇಕಾ? ರಣತಿನೊಬ್ಬಳನ್ನೇ ಕಳ್ಸಕ್ಕಾಗತ್ತಾ? ಅಕ್ಕೆ ನೀವ್ ಇಲ್ಲೇ ಇರಿ, ನಾ ಆರಾಮಾಗಿ ಹೋಗ್ತೀನಿ. ಇಲ್ಲ ಇಲ್ಲ, ನಾನು ಇಲ್ಲೇ ಉಳ್ಕೊಂಡ್ರೆ ಮನೆ ಕೆಲಸ ಎಲ್ಲ ಸುಮತಿ ಅಮ್ಮನ ತಲೆ ಮೇಲೆ ಬೀಳುತ್ತೆ. ಜೊತೆಗೆ ಬರ್ಬೇಕಾದ್ರೆ ಮಾವಂಗೆ ಏನು ಹೇಳಿಲ್ಲ. ನಾನು ನಲ್ಲಿ ಒಂದೊಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಹೋಗ್ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದೀನಿ. ಇವಾಗ ಹೋಗಿ ಕೆಲ್ಸ ಆಯ್ತು ಅಂತ ಹೇಳಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರ ಗೊತ್ತಾ? ಹೌದಣ್ಣ, ಇವಾಗ ನಾವ್ ಹೋಗಿಲ್ಲ ಅಂದ್ರೆ ಮನೇಲೆಲ್ಲರೂ ಟೆನ್ಷನ್ ಆಗ್ತಾರೆ. ಸೊ ನಾವಿವತ್ತು ಹೊರಡ್ತೀವಿ ಕಣೋ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ಬೇಜಾರಾ? ನೋಡಿ, ಬೇಜಾರೆಲ್ಲ ಮಾಡ್ಕೋಬೇಡಿ ನೀವು. ಯಾವ್ದಾದ್ರು ಒಂದ್ ವೀಕೆಂಡು ನಾವೆಲ್ಲರೂ ಇಲ್ಲಿ ಸೇರಿ ಪಾರ್ಟಿ ಮಾಡೋಣ. ನಿಮ್ ಆಡ್ ಶೂಟ್ ಮುಗಿಯತ್ತಲ್ಲ, ಆ ಖುಷಿಗೆ ಪಾರ್ಟಿ ಮಾಡೋಣ, ಸರಿನಾ? ಕರೆಕ್ಟು. ನಾಳೆ ಆಡ್ ಏಜೆನ್ಸಿಯವ್ರು ಕಾಲ್ ಮಾಡ್ಬೋದು ನಿಮ್ಗೆ. ಯಾವುದೇ ಕಾರಣಕ್ಕೂ ರೆಮ್ಯೂನರೇಷನ್ ಕಡಿಮೆ ಮಾಡ್ಕೋಬೇಡಿ. ಅವರು ಕೇಳ್ದಷ್ಟು ಕೊಡೋದಕ್ಕೆ ರೆಡಿ ಇರ್ತಾರೆ. ಸರಿ ಸರಿ, ಮ್ಯಾನೇಜರ್ ಇದೆಯಲ್ಲ, ಎಲ್ಲ ನೀನೇ ನೋಡ್ಕೋತೀಯ, ನನಗೆ ಟೆನ್ಷನೇ ಇಲ್ಲ. ನೋಡ್ಕೋತೀನಿ ಅಂತ ನೀವ್ ಸುಮ್ನೆ ಕೂತ್ರೆ ಆಗಲ್ಲ, ನೀವು ಮಾಡ್ಬೇಕು ಕೆಲ್ಸ. ಸರಿ, ನಾವೇನ್ ಹೊರಡ್ತೀವಿ. ಬರೇ ಪ್ರಣತಿ, ಹುಷಾರು ನೀವು. ಬಾಯ್. ಹುಷಾರು. ಪಿಂಕಿ, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ಹೇಳ್ತಾರೆ. ನಡಿ. ನಾನು ಈ ಕತ್ತೆ ಕಾಲಂತೂ
ಮತ್ತೆ ಅವಳು ತಪ್ಪು ಮಾಡಿದಾಳೆ ಅಂತ ಅವಳನ್ನ ಮನೆಯಿಂದ ಆಚೆ ಹಟ್ಟಿದ್ರೆ ತಾಯಿ ಆದವಳು ಇನ್ನೇನ್ ಮಾಡಕ್ಕಾಗತ್ತೆ ಹೇಳು. ಅವಳು ತಪ್ಪು ಮಾಡಿದಾಳೆ ನಿಜ, ನಾನು ಅದನ್ನ ಒಪ್ಕೋತೀನಿ. ಅದನ್ನ ಅವಳು ಮಾಡಬಾರ್ದಾಗಿತ್ತು. ನೋಡು, ಅವಳ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ನೋಡಪ್ಪ ದತ್ತ, ನೀನ್ ಒಂದ್ಸಲ ಅವಳನ್ನ ಕ್ಷಮಿಸ್ಬಿಟ್ರೆ ಅವಳು ನಿಮ್ಮ ಮನೇಲಿ ಕಸ ಬಿದ್ದಂಗ್ ಬಿದ್ದಿರ್ತಾಳೆ. ಕಮಕ್ಕನ್ನಲ್ಲ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಒಂದ್ಸಲ ಕ್ಷಮಿಸ್ಬಿಡು. ನೀನ್ ಹೀಗ ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನೋಡಿ ಜನ ಏನ್ ಅನ್ಕೋತಾರೆ ಹೇಳು. ನಾನು ನಿನ್ ಕೈ ಮುಗಿದು ಕೇಳ್ಕೊತೀನಿ, ಕ್ಷಮಿಸ್ಬಿಡಪ್ಪ. ಸರಿ, ಅವಳು ಬೇಕಾದ್ರೆ ಈ ಮನೇಲೇ ಇರಲಿ, ಆದ್ರೆ ಅವಳಿಗೆ ಮಾತ್ರ ನಾನು ಕ್ಷಮಿಸಲ್ಲ. ಅವಳ ಜೊತೆ ಮಾತಾಡೋದು ಇಲ್ಲ. ಏನಮ್ಮ ನೀನು ಕಸದ ತರ ಬಿದ್ದಿರ್ತಾಳೆ ಅಂತ ಹೇಳ್ತಿದ್ಯಲ್ಲ, ನಾನು ಕಸನಾ? ಅಯ್ಯೋ, ನಿನ್ ಬುದ್ಧಿ ಒಂದಿಷ್ಟು ಅಲ್ಲೇ. ಅವ್ನ್ ಹೇಗಾರು ಮಾಡಿ ಮನೆಗೆ ಸೇರಿಸ್ಕೊಳ್ಳಿ ಅಂತ ಅದನ್ನೆಲ್ಲ ಹೇಳ್ದೆ ನಾನು. ನೀನ್ ನೋಡಿದ್ರೆ ಏನೇನೋ ಅನ್ಕೋತೀಯ. ಮೊದ್ಲೇ ಈ ಮನೇಲೆಲ್ಲ ಹಾಗೆ ನೋಡ್ತಾರೆ, ಈಗ ನೀನ್ ಬರೀ ಕಸದ ತರ ಅಂತ ಹೇಳಿದೀಯಾ. ಎಲ್ಲರೂ ನನ್ ಕಸದ ತರನೇ ನೋಡ್ತಾರೆ ಬಿಡು. ಅಯ್ಯೋ, ಹಾಗೆಲ್ಲ ಏನು ಆಗಲ್ಲ ಕಡೆ. ಒಂದೆರಡು ದಿನ ಹಾಗಿರ್ತಾನೆ ಅಷ್ಟೇನೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಮೊದಲು ಮನೆ ಸೇರ್ಕೊಳ್ಳೋದನ್ನ ನೋಡ್ಕೋ. ನೋಡಿ ರೆಡಿಯೇ. ಪಿಂಕಿ, ಪಿಂಕಿ, ಏನಮ್ಮ ನೀನು ಇಲ್ಲಿ ಕೂತ್ಕೊಂಡಿದ್ಯಾ? ಅವ್ನು ನೋಡಿದ್ರೆ ಅಲ್ಲಿ ಕೂತ್ಕೊಂಡಿದ್ಯಾ? ಇಬ್ರು ಈ ರೀತಿ ಒಂದೊಂದ್ ಕಡೆ ಕೂತ್ಕೊಂಡ್ರೆ ಸಂಸಾರ ಹೇಗ್ ನಡೀತದೆ? ಇಬ್ರನ್ನೊಬ್ರು ಸೋಲ್ಲೇಬೇಕಮ್ಮ. ನೀನೇ ಹೋಗಿ ಮಾತಾಡ್ಸಲ್ಲ. ನೋಡು, ಹೆಣ್ಣಿಗೆ ಹಠ ಒಳ್ಳೇದಲ್ಲ. ನೀನ್ ಈಗ ಹಠ ಮಾಡಿದ್ರೆ ನಿಮ್ ಸಂಸಾರನೂ ಚೆನ್ನಾಗಿ ನಡೆಯಿಲ್ಲ, ಮನೆಗೂ ತೊಂದರೆ. ನೋಡಮ್ಮ, ಸೋಲ್ತೀನಿ ಅಂತ ತಿಳ್ಕೊಂಡ್ಬಿಡ. ಸೋತೆ ಗೆಲ್ಬೇಕು. ಹೋಗು ಮಾತಾಡ್ಸು. ನಾನ್ ಮಾತಾಡ್ಸೋಕ್ ಹೋದೆ ಮಾವ, ಆದ್ರೆ ನನ್ನ ಹತ್ರ ಅವ್ರು ಮಾತಾಡ್ತಿಲ್ಲ. ನಾನೇನ್ ಮಾಡ್ಲಿ? ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ಯಾ? ಒಂದ್ಸರಿ ಆಗ್ಲಿಲ್ಲ ಅಂದ್ರೆ ಪ್ರಯತ್ನ ಪಡ್ತಾ ಇರ್ಬೇಕು. ನೋಡಮ್ಮ, ಅವ್ನ್ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಪದೇ ಪದೇ ಹೋಗ್ಬಿಟ್ಟು ಮಾತಾಡ್ಸು. ಅವ್ನ ಮನ್ಸ್ ಗೆಲ್ಲ ನೀನು. ಅವ್ರನ್ನ ನೋಡಿದ್ರೇನೆ ಭಯ ಆಗುತ್ತೆ. ಪದೇ ಪದೇ ಮೇಲ್ ಬಿದ್ದು ಮಾತಾಡ್ಸಕ್ ಹೋದ್ರೆ. ತಪ್ಪಂತೂ ಮಾಡಿದ್ಯಾ? ಇರ್ಲಿ ಬಿಡು, ನೀವ್ ಹೋಗಿ ಮಾತಾಡ್ಸು. ಒಂದ್ ಏಟ್ ಹೊಡೆದ್ರು ಪರವಾಗಿಲ್ಲ, ಅವ್ನ್ ಗಂಡ ತಾನೆ. ನಾನೇನಂತ ತಪ್ಪು ಮಾಡಿಲ್ಲ. ನಮ್ಮಮ್ಮ ಎಷ್ಟು ಪ್ರೀತಿಯಿಂದ ನನ್ನನ್ನು ಸಾಕಿದ್ದಾರೆ. ಹಾಗಿದ್ಮೇಲೆ ನಾನೇ ಅವ್ರ ಜೊತೆ ಹೊಡಿಸ್ಕೋಬೇಕು? ಅವ್ನ್ ಕೈ ಮಾಡೋ ರೀತಿ ನೀ ಯಾಕೆ ಮಾಡ್ತೀಯ? ದತ್ತ ಅಂತವನಲ್ಲ, ನನಗೆ ಗೊತ್ತು, ಚೆನ್ನಾಗ್ ಗೊತ್ತು. ನೋಡು ಪಿಂಕಿ, ಗಂಡಸರಿಗೆ ಸರಿಯಾಗಿ ಮಾತಾಡಕ್ ಬರಲ್ಲ. ಅವ್ರು ಬರೀ ಕೈ ಮುಂದಷ್ಟೇ. ಪ್ರೀತಿಯಿಂದ ಮಾತಾಡಿ ಅವನನ್ನ ಹೊಲ್ಸ್ಕೊಳೋದು ನಿನ್ ಕೈಯಲ್ಲಿದೆ. ಈಗೇನು ಅವ್ನು ನಿನ್ ಮೇಲೆ ಕೈ ಮಾಡದ್ನಾ? ಇಲ್ಲ, ಆದ್ರೂ ನನ್ನ ಚೀಪಾಗಿ ನೋಡ್ತಾರೆ. ಹತ್ರ ಹೋದ್ರು ನನ್ನ ನೋಡಲ್ಲ. ಸಾರಿ ಕೇಳ್ದೆ ಮಾವ, ಆದ್ರೂ ನನ್ನನ್ನು ಒಪ್ಕೋತಾ ಇಲ್ಲ. ಏನ್ ಮಾಡ್ಲಿ? ಈಗೇನಮ್ಮ, ನಾನು ಅವನ ಹತ್ರ ಮಾತಾಡ್ಲಾ? ನೋಡಿ, ನಿಮ್ಮ ಮಾತನಾದ್ರೂ ಕೇಳ್ಬೋದೇನೋ ಅವರು. ಒಂದ್ಸಲ ಮಾತಾಡಿ. ಆಯ್ತಮ್ಮ, ಈಗ ನಾನು ಅವನ ಹತ್ರ ಮಾತಾಡ್ತೀನಿ, ಆಯ್ತಾ? ಸತ್ತ ಏನ್ ರಾಜಿ ಮಾಡೋದಕ್ ಬಂದ್ರ? ಮಾಡ್ಲೇಬೇಕು, ಇಲ್ಲಾಂದ್ರೆ ಸಂಸಾರ ಉಳಿಯತ್ತಾ? ಇಬ್ರು ಒಂದೊಂದ್ ದಿಕ್ಕಲ್ಲಿ ಕೂತ್ಕೊಂಡ್ಬಿಟ್ಟು ಏನ್ ಸಾಧನೆ ಮಾಡ್ದಂಗಾಯ್ತು? ನಿನಗ್ ಗೊತ್ತಾಗಲ್ಲಪ್ಪ, ಅವಳಿ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ. ಲೋ, ನಿನಗ್ ಮದ್ವೆ ಆಗಿ 3 ವರ್ಷ ಆಗಿದೆ, ನನಗ್ 30 ವರ್ಷ ಆಗಿದೆ ಕಣೋ. ಯಾರ್ ತಗ್ಗಿ ಬಗ್ಗೆ ನಡಿಬೇಕು, ಯಾರು ಹೊಂದ್ಕೊಂಡು ಹೋಗ್ಬೇಕು, ಅದೆಲ್ಲ ನಿನ್ಕಿಂತ ಚೆನ್ನಾಗಿ ನನಗ್ ಗೊತ್ತು ಕಣೋ. ನಿಮ್ ಕಾಲನ ಬೇರೆ, ನಮ್ ಕಾಲನೇ ಬೇರೆ. ಈಗಿನ ಕಾಲದ ಹುಡುಗಿರು ನಿಮ್ ಕಾಲದವ್ರ ತರ ಇರಲ್ಲ. ಅಂದ್ರೆ ನೀವು ಹುಡುಗರು ನಮ್ ತರ ಇದ್ದೀರಾ? ನೀವು ಬದಲಾಗಿದ್ದೀರಾ? ಎಲ್ರೂ ಬದಲಾಗಿದ್ದಾರೆ. ಪ್ರಪಂಚದ ಅದು ನಿಯಮ. ನೋಡೋ, ಕಾಲಕ್ಕೆ ತಕ್ಕಂತೆ ನಾವು ಬದಲಾಗ್ತಾ ಹೋಗ್ಬೇಕು ಕಣೋ. ಈಗ ಅವಳು ಏನ್ ಮಾಡಿದಾಳೆ ಹೇಳು? ಅದೇ ನಿನಗೆ ಇಷ್ಟ ಇಲ್ಲದಿರೋದು ಮಾಡಿದಾಳೆ, ಅದಕ್ಕೆ ಕ್ಷಮೆ ಕೇಳಿದಾಳಲ್ಲ, ಮುಗೀತು.